ನಮಸ್ಕಾರ ಜಾಣರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋ ಡ್ರಾಮಾ, ನೋ ಫೇಕ್, ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಮಠದ ಸ್ವಾಮಿಗಳ ಬಗ್ಗೆ ಅಂತಲೇ ಹೇಳ್ಬೋದಾಗಿತ್ತು. ಆದರೆ ಲೋಕ ಕಲ್ಯಾಣಕ್ಕಾಗಿ ಈ ಸ್ವಾಮಿಗಳು ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಇದು ಎಲ್ಲಪ್ಪ ನಡೆದಿರ್ತಕ್ಕಂಥದ್ದು ಅಂತ ಹೇಳಿದರೆ, ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ಬರ್ತಕ್ಕಂಥ ಅಂತೂರು ಬೆಂತೂರು ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಮಠದ ಸ್ವಾಮಿ ರಾಚೋಟೇಶ್ವರ ಸ್ವಾಮಿಗಳು ಅಂತಲೇ ಹೇಳ್ಬೋದಾಗಿದೆ. ಈ ಸ್ವಾಮಿಗಳು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಲೋಕ ಕಲ್ಯಾಣಕ್ಕಾಗಿ ಈಗ ಎಲ್ಲ ಮಳೆ ಬೆಳೆ ಎಲ್ಲ ತೊಂದರೆ ಆಗ್ತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ಇವರು ಲೋಕ ಕಲ್ಯಾಣಕ್ಕಾಗಿ ನಾನು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಇವರು ತಮ್ಮ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿ. ಬರೀ ಧ್ಯಾನ ಅಲ್ಲ ಇದು, ಅಂದರೆ ಜೂನ್ 3ನೇ ತಾರೀಕು ಇವರು ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಇವತ್ತಿಗೆ ಕೂಡ ಅದು 33 ದಿನ ಆಗಿರ್ತಕ್ಕಂಥದ್ದು. ಇವತ್ತು ಅವರು ಒಂದು ಜಾಗದಲ್ಲಿ ಕುಳಿತುಕೊಂಡಿರ್ತಾರೆ. ಅಲ್ಲಿ ಶಿವಲಿಂಗ ಇರುತ್ತೆ, ಅದ್ರ ಮುಂದ್ಗಡೆ ಧ್ಯಾನ ಮಾಡ್ಕೊಂತ ಇರ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ರೂಮ್ ಅಂತಲೇ ಹೇಳ್ಬೋದಾಗಿದೆ. ಆ ರೂಮಲ್ಲಿ ಗಾಳಿ ಬೆಳಕು ಯಾವುದೂ ಕೂಡ ಇಲ್ಲ. ಅದನ್ನು ಫುಲ್ ಕಂಪ್ಲೀಟಾಗಿ ಸೀಲ್ ಡೌನ್ ಅಂದರೆ ಲಾಕ್ ಡೌನ್ ಮಾಡ್ದಂಗೆ ಮಾಡಿ ಕ್ಲೋಸ್ ಮಾಡಿರ್ತಾರೆ. ಆದರೆ ಅದ್ರ ಮುಂದ್ಗಡೆ ಎಲ್ಲ ಭಕ್ತಾದಿಗಳು ಕುಳಿತುಕೊಂಡು 33 ದಿನದಿಂದನೂ ಕೂಡ ಅವರು ಬರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಭಜನೆ, ಒಂದೊಂದು ಊರವರು ಕೂಡ ಭಜನೆ ಧ್ಯಾನ ಎಲ್ಲ ಮಾಡ್ಕೊಂತ ಬರ್ತಾಯಿದ್ರು. ಈಗ 33 ದಿನ ಆದ ತಕ್ಷಣ ಆ ಸ್ವಾಮೀಜಿಗಳನ್ನು ಹೊರಗಡೆ ಅದನ್ನು ಅಂದರೆ ಸಿಮೆಂಟ್ ಮಾಡಿರ್ತಾರೆ, ಅದನ್ನ ಸುತ್ತಿಗೆಯಿಂದ ಹೊಡೆದ್ಬಿಟ್ಟು ಹೊರಗಡೆ ತಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆ ಸ್ವಾಮೀಜಿಗಳಿಗೆ ಕ್ಷೀರಾಭಿಷೇಕ ಮಾಡ್ತಾರೆ. ಅಂದರೆ ಹಾಲಿನ ಅಭಿಷೇಕ ಮಾಡಿಬಿಟ್ಟು ಆ ಸ್ವಾಮೀಜಿಗಳನ್ನು ಹಾಕಿದ ತಕ್ಷಣ ಆ ಕ್ಷೀರಾಭಿಷೇಕ ಮಾಡಿದ ತಕ್ಷಣ ಆ ಸ್ವಾಮಿಗಳು ಎಚ್ಚರಗೊಳ್ತಾರೆ. ನಂತರ ಏನು ಮಾಡ್ತಾರೆ ಅಂದರೆ ಜನರೆಲ್ಲ ದಿಗ್ಭ್ರಾಂತರಾಗ್ತಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದರೆ 33 ದಿನಗಳ ಕಾಲ ಅವರು ಗಾಳಿ ಬೆಳಕಿಲ್ಲದೆ ಇರ್ತಾರೆ. ಇದು ಒಂದು ವಿಜ್ಞಾನಕ್ಕೆ ಒಂದು ಚಕಿತವಾಗಿರ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಆ ಒಂದು ಸಂದರ್ಭದ ಕ್ಷೀರಾಭಿಷೇಕ ಆದ ನಂತರ ಸ್ವಾಮೀಜಿಗಳು ಸ್ವಲ್ಪ ಅಸ್ತವ್ಯಸ್ತರಾಗಿರ್ತಕ್ಕಂಥ ಕಾಣ್ತಾ ಇದ್ದರು. ಆದ ಕಾರಣ ಅವರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಕೆಲವೊಬ್ಬರು ಅನ್ಬೋದು, ಇವ್ರು ಯಾಕೆ ಆಸ್ಪತ್ರೆಗೆ ಸೇರಿಕೊಂಡ್ರು, ಇಷ್ಟೊಂದೆಲ್ಲ ಮಾಡಿಬಿಟ್ಟು ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಏರುಪೇರು ಆದಾಗ ಆಸ್ಪತ್ರೆಗೆ ಸೇರಿಸೋದು ಸಹಜವಾಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ನಿಮ್ಮೆಲ್ಲರ ಕೋರಿಕೆ ಕೂಡ ಅವರಿಗೆ ತಲುಪಿ ಆ ದೇವರು ಕೂಡ ಅವರಿಗೆ ಆರೋಗ್ಯವನ್ನು ಕೊಡಲಿ, ಆಯುಷ್ಯನ ಕೊಡಲಿ ಅಂತಲೇ ಕೇಳ್ಕೊಬೋದು ಅಂತಲೇ ಹೇಳ್ಬೋದಾಗಿದೆ. ಅವರು ಲೋಕ ಕಲ್ಯಾಣಕ್ಕಾಗಿ ಮಾಡಿರೋದು ಒಂದು ಅತ್ಯುತ್ತಮ ಕೆಲಸ ಅಂತಲೇ ಹೇಳ್ಬೋದಾಗಿದೆ. ಆದರೆ ಇಂಥವರು ಇನ್ನೂ ಇರಬೇಕು ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮುಖಾಂತರ ಬೇಡ್ಕೊಳ್ಳೋಣ. ಆದರೆ ಇದು ಒಂದು ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಆ ಸ್ವಾಮಿಗಳಿಗೆ ನಮ್ಮ ಕಡೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಥ್ಯಾಂಕ್ ಯು.